ಹೌದು ವೀಕ್ಷಕರೇ, ದರ್ಶನ್ ಅವರು 6 ತಿಂಗಳ ನಂತರ ಇವತ್ತು ಕೋರ್ಟಿಗೆ ಹಾಜರಾಗಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಅದು ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ 19 ಮತ್ತು 20ನೇ ನಂಬರ್ನ ಏನು ಸಾಕ್ಷಿಗಳ ವಿಚಾರಣೆ ಪ್ರಮುಖವಾಗಿ ಇವತ್ತು ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ ಒಂದು ಸಾಕ್ಷಿಗಳು ಯಾವ ರೀತಿ ದರ್ಶನ್ ವಿರುದ್ಧ ಹೇಳ್ತಾರೆ ಅಥವಾ ದರ್ಶನ್ ಪರವಾಗಿ ಹೇಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂತಂದರೆ ದರ್ಶನ್ ಅವರು ಪ್ರಭಾವಿ ಆಗಿರ್ಬೋದು ಅಥವಾ ಸಿನಿಮಾ ನಟ ಆಗಿರ್ಬೋದು. ಆದರೆ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ ಯಾರ ಕಡೆ ಸಾಕ್ಷಿಗಳು ವಾಲ್ತಾರೆ ಅನ್ನೋದು ಕೂಡ ಭಾಳಷ್ಟು ಕುತೂಹಲ ಇರುತ್ತೆ. ಯಾಕಂತಂದರೆ ಮೊದಲು ಹೇಳಿರ್ತಕ್ಕಂಥ ರೀತಿ ಈಗ ಹೇಳುವಂಥ ರೀತಿಯೂ ಕೂಡ ಭಾಳಷ್ಟು ಗೊಂದಲ ಆಗಿರುತ್ತೆ. ಯಾಕಂದರೆ ಈ ಒಂದು ಸಮಯದಲ್ಲೂ ಯಾವುದೇ ಸಾಕ್ಷಿಗಳು ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಕೇಸ್ನ ಟ್ರಯಲ್ ಕೂಡ ನಡೀತಾ ಇದೆ. 59ನೇ CCS ಕೋರ್ಟ್ನಲ್ಲಿ ಕೂಡ ಈ ಒಂದು ವಿಚಾರಣೆ ದರ್ಶನ್ ವಿಚಾರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಕ್ಷಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ಆದಷ್ಟು ಬೇಗ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡಿದ್ದೆ ಅದರಲ್ಲಿ ದರ್ಶನ್ ಅವರು 100% ಬೇಲ್ ಮುಖಾಂತರ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಈಗ ಮಾಪಿ ಸಾಕ್ಷಿ ಕೋರಿರುವಂಥ ಅರ್ಜಿ ಕೂಡ ಒಂದು ವಾರ ಗಡುವು ಸಿಕ್ಕಿದೆ ಅಂತ ಹೇಳ್ಬೋದು. ಆ ಒಂದು ಗಡುವಿನಲ್ಲಿ ದರ್ಶನ್ ಪರ ವಕೀಲರು ಅಶ್ಮತ್ ಪಾಷಾ ಅವರು ಹೈಕೋರ್ಟ್ಗೆ ಹೋಗಿ ಆ ಒಂದು ಮಾಪಿ ಸಾಕ್ಷಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ 100% ಅಂತೇಳಿ ನಮಗೂ ಮಾಹಿತಿ ಇದೆ. ಹಾಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.